ಬಿದ್ದೋಗಿದ್ದಾನ? ಹಾ, ಒಳಗಡೆ ಬಿಟ್ಬಿಟ್ಟಿದ್ದಾನ ಗಾಡಿ? ಏನಾಗಿದೆ? ಅಲ್ಲಿ ಹೆಂಗೋಯ್ತು ಬ್ರೋ? ಗಾಡಿ ಬಿಟ್ಬಿಟ್ಟಿದ್ರಾ? ಚುಚ್ಕೊಂತಿದ್ದ ಬ್ರೋ. ಎತ್ಬಿಡು, ಎಳಿಬೋದಾ ಅಂತ. ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಳ್ಳೋಕೆ ಚೆನ್ನಾಗಿ ರಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದು ಜಾಕೆಟ್ ಹಾಕೊಳ್ಳೋದು, ಇಲ್ಲಿ ಹೆಲ್ಮೆಟ್ಸ್ ಇಡೋದು, ಫೂಸ್ಬಾಲ್ ಟೇಬಲ್ ಟೆನ್ನಿಸ್, ಶಟಲ್, ಕ್ರಿಕೆಟ್, ವಾಲಿಬಾಲ್ ಎಲ್ಲ ಇದೆ. ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಬಂದ್ರೆ. ಬೆಳಗ್ಗೆ ಬಂದಿದ ತಕ್ಷಣ ಒಳ್ಳೆ ಫೈರ್ ಕ್ಯಾಂಪ್ ಹಾಕಿದ್ರು, ಚೆನ್ನಾಗಿತ್ತು. ಫುಡ್ ಅಷ್ಟೇ ಎಲ್ಲ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ರೈಡ್ ಅಂದ್ರಲ್ಲ, ಬಟ್ ಈ ತರ ಬ್ರೇಕ್ಫಾಸ್ಟ್ ರೈಡ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಸರ್ಪ್ರೈಸ್ ಆಯ್ತಾ? ನಿಜ. ಇಲ್ಲಿ ಕ್ಲೈಮೇಟು ಸಕ್ಕತ್ತಾಗಿದೆ ಇವತ್ತು. ವೈಬ್ ಅಂತೂ ಸೂಪರ್ ಸ್ನೇಹಿತರೆ. ಇಲ್ಲಿ ಆರಾಮಾಗಿ ಚಿಲ್ ಮಾಡಬಹುದು ಬಂದಿಲ್ಲಿ. ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಕಮಾನ್ ಗೈಸ್, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾಕಿ ರಿಚ್ ಕೆಫೆ. ಸಕ್ಕತ್ತಾಗಿದೆ ಆಂಬಿಯನ್ಸ್ ಎಲ್ಲ. ಈ ಕೆಫೆ ಬಂದು ರೈಡರ್ಸ್ ಅಂತಾನೆ ಆಲ್ಮೋಸ್ಟ್ ಡಿಸೈನ್ ಮಾಡಿದ್ದಾರೆ ಬ್ರೋ. ನೋಡಿದ್ರಲ್ಲ ನೀವೇ, ಚೆನ್ನಾಗಿತ್ತು ಕೆಫೆ. ಒನ್ ಡೇ ರೈಡ್ ಮಾಡೋರು ಆರಾಮಾಗಿ ಬಂದು ಇದ್ದು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಊಟ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಆದ್ರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಅಷ್ಟೇ, ಇನ್ನೇನಿಲ್ಲ. ವೆದರ್ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ಈ ಹನಿಗಳ ಒಂದು ಇದಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡಿದ್ರಲ್ಲ ಸ್ನೇಹಿತರೆ, ರಾಕಿ ರಿಚ್ ಕೆಫೆ. ಸ್ಟೇನೂ ಇದೆ ಇಲ್ಲಿ, ಬುಕ್ ಮಾಡ್ಕೋಬಹುದು. ರೈಡರ್ಸ್ ಅಂತಾನೆ ಹೇಳಿ ಮಾಡ್ಸಿರೋ ತರ ಇದೆ ಇದು. ನೆಕ್ಸ್ಟ್ ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ಎಲ್ಲೋ ತಮಿಳ್ನಾಡಲ್ಲಿ. ಪ್ರವೀಣ್ ಅವ್ರಿಗೆ ಗೊತ್ತಿರೋ ಹೋಟೆಲ್ ಯಾವುದೋ ಹೇಳಿದ್ದಾರೆ, ಒಳ್ಳೆ ಮೀನು ಊಟ ಅಂತೆ. ತಿನ್ಕೊಂಡು ಮನೆಗೆ ಹೋಗೋದಷ್ಟೇ. ಆಲ್ಮೋಸ್ಟ್ 1 hour ಜರ್ನಿ ಇದೆ ಇಲ್ಲಿಂದ ಹೋಟೆಲ್ಗೆ. ಇನ್ನು 3-4 ದಿನ ಹಿಂಗೆ ಇರುತ್ತಂತೆ ಸ್ನೇಹಿತರೆ ವೆದರು. ಬೆಂಗಳೂರಲ್ಲೂ ಹಿಂಗೆ ಇರುತ್ತೆ. ಒಂಥರ ಇಷ್ಟ, ಒಂಥರ ಕಷ್ಟ ಈ ವೆದರು ಮಳೆಯಲ್ಲಿ. ಏನು ಸ್ನೇಹಿತರೆ ವೆದರ್ ಹಿಂಗಿದೆ ನೋಡಿ, ಬರೀ ಮಳೆ, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಏನು ಕಾಣಿಸ್ತಾ ಇಲ್ಲ ಅಲ್ಲೋ, ಬೆಟ್ಟ, ಫುಲ್ ಬೆಟ್ಟ. ಹಾಂ ಅಲ್ಲ, ವಾವ್. ಸಂಚಾರಿ ಫುಲ್ ಎಂಜಾಯಿಂಗ್. ಯಾವುದೋ ಹಿಲ್ ಸ್ಟೇಷನ್ ಬಂದಿರೋ ಫೀಲ್ ಸ್ನೇಹಿತರೆ ಅಲ್ಲ. ಏನು ಕೊಡೈಕೆನಾಲ್, ಮುನ್ನಾರು ಫೀಲಿಂಗ್ ಬರ್ತಿದೆ ಸ್ನೇಹಿತರೆ ಇದು. ವಾಟ್ ಈಸ್ ದಿಸ್ ಬ್ರೋ? ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಒಳ್ಳೆ ರೈಡ್ ಬಂದಿದ್ದೀವಿ, ಸಕ್ಕತ್ತಾಗಿದೆಯಲ್ಲ ಬ್ರೋ. ಹಾಂ ಅದೇ ತಗೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರೆ ಹಿಂಗೆ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್. ವಾವ್ ವಾ, ಸೀರಿಯಸ್ಲಿ ಮ್ಯಾನ್. ಬೆಂಗಳೂರಿಂದ ಏನು 2 hour ಈ ಪ್ಲೇಸು. ಒಳ್ಳೆ ರೋಡ್ ಇದು. ಫೋಟೋ ತಗೊಳ್ಳೋಣ ಅಂದರೆ ಒಳ್ಳೆ ಜಾಗನೇ ಇಲ್ಲ ಅಲ್ಲಪ್ಪ. ಎಷ್ಟುದ್ದ ಇದೆ ಗುರು ಇದು, ಅಲ್ಲೆಲ್ಲ ನೀರು ಕಾಣಿಸ್ತಾ ಇದೆ. ಅದೆಲ್ಲ ಖುಷಿಗೆ. ಎಂಥ ರೋಡ್ ಕರ್ಕೊಂಡು ಬಂದಿದ್ದ ನೋಡಿ ಇವತ್ತು. ಹಾ, ಏನಾಯ್ತಪ್ಪ? ಏನಾಯ್ತು? ಬಿದ್ದೋಗಿದ್ದಾನ? ಹಾ, ಒಳಗಡೆ ಬಿಟ್ಬಿಟ್ಟಿದ್ದಾನ ಗಾಡಿ? ಏನಾಗಿದೆ? ಓಹೋ ಹೋ ಹೋ, ಅಲ್ಲಿ ಹೆಂಗೋಯ್ತು ಬ್ರೋ?
ಯಾರೋ ಕಾರ್ ಬರ್ತಾ ಬಂದ್ಬಿಟ್ಟು ಕಾರ್ ಅವನ ಹೋಗ್ಬಿಟ್ಟು ಸ್ವಲ್ಪ ಹೆಂಗ ಮುಳ್ಳುಗಿಡ ಇದ್ದಂಗಿದೆ ಅದು. ಹಾ ಮುಳ್ಳುಗಿಡ ಬ್ರೋ. ಕಾರ್ ಅವ್ನು ಕುತ್ಕೊಂಡು ಹೋಗಿದ್ದ. ಕಾರ್ ಅವನು ಸ್ವಲ್ಪ ಬೇಗ ಬಂದ್ಬಿಟ್ಟು ಅವನು ಕ್ರಾಸಾಗಿ ಬಿಟ್ಟು ಸ್ವಲ್ಪ ನಾ ಸೈಡ್ ಬಂದ್ರೆ ಸಿಕ್ಕಿದ್ರೆ ಒಳಗೆ ಬಿಟ್ಬಿಟ್ರೆ ಅದು. ಶಿಟ್ ಮ್ಯಾನ್. ನೀವು ಒಳಗಡೆ ಹೋಗಿದ್ರಾ ಹಂಗೆ ಅಲ್ಲಿ ಗಾಡಿ ಬಿಟ್ಬಿಟ್ಟಿದ್ರಾ? ಗಾಡಿ ಒಳಗಡೆ ಚುಚ್ಕೊಂತಿದ್ದ ಬ್ರೋ. ಎಲ್ಲಿ ನಿಮ್ದು ಊರು ಎಲ್ಲಿ ಯಾವ್ದಾ? ನಾವು ಇಲ್ಲಿ ಒಂದು 10 ಕಿಲೋಮೀಟರ್. ಹೌದಾ? ಇಲ್ಲ ಬೆಸ್ಟ್ ಯಾರನ್ನಾದ್ರು ಫೋನ್ ಮಾಡಿ ಖರ್ಚು, ಯಾಕಂದ್ರೆ ಮುಳ್ಳು ಅದು ತೆಗಿಯೋಕ್ಕಾಗಲ್ಲ. ನಿಮ್ಗೇನಾದ್ರೂ ಆಯ್ತಾ? ಅಂತೇನಿಲ್ಲ, ಜಸ್ಟ್ ಸ್ಕ್ರಾಚಸ್ ಆಯ್ತು. ಶಿಟ್. ಯಾರಿಗಾದ್ರೂ ಫೋನ್ ಮಾಡಿದ್ರಾ? ಇನ್ನೂ ಮಾಡಿಲ್ಲ, ಇವಾಗ ಜಸ್ಟ್ ಆಗಿದೆ. ಎಷ್ಟು ಆಯ್ತಾ? ಇವಾಗ ಜಸ್ಟ್ ಇದು ಒಂದು ಲಾರಿ ಹೋಯ್ತಲ್ಲ. ಲಾರಿಗಳು ಇಲ್ಲ, ಈ ಸೈಡ್ ಕಾರ್ ಬಂತಲ್ಲ ಒಂದು. ಇವಾಗ ಈ ಮುಳ್ಳುಗಿಡ ಇಲ್ದ ಹೋಗಿದ್ರೆ ನಾವೇ ಸ್ವಲ್ಪ ಒಂಚೂರು ಎತ್ಬಿಡು, ಎಳಿಬೋದಾ ಅಂತ. ಸಿಕ್ಕಾಕೊಂಡ್ರೆ ಕಿತ್ಕೊಂಡ್ ಬರ್ತದೆ ಒಳಗೆ ಇರೋ ಮಾಂಸ ಕೂಡ. ನೋಡಿ ಸ್ನೇಹಿತರೆ, ಎಷ್ಟು ಚಿಕ್ಕ ರೋಡಲ್ಲಿ ಇಷ್ಟು ಲಾಸ್ಟಿಗೆ ಬಂದ್ಬಿಟ್ಟಿದ್ನಂತೆ. ಅದಕ್ಕೆ ಅವರು ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಫುಲ್ ಲೆಫ್ಟ್ಗೆ ಎಳ್ದ್ಬಿಟ್ಟಿದ್ದಾರೆ. ಗಾಡಿ ನೋಡಿ ಅಲ್ಲಿ ಹೋಗಿದೆ. ಕಾರಲ್ಲಿ ಬರೋರು 4 ಕಡೆ ಕಣ್ಣಿಟ್ಕೊಂಡು ಬರಬೇಕು, ಹಿಂದೆ ಮುಂದೆ ನೋಡಿಕೊಂಡು. ಬರ್ತಿದ್ದಾರಾ? ಬರ್ತಾರೆ. ಏನಾದರೂ ಎತ್ಕೊಬರಕ್ಕೆ ಕೇಳಿದ್ದೀರಾ? ಮಚ್ಚೇನಾದರೂ? ಇದೀಗ ಕ್ಲಿಯರ್ ಮಾಡಿಬಿಟ್ಟು ಹಾಂ, ತಗೊಳಕ್ಕೆ ಬರ್ತಾರೆ ಅವರು. ಎತ್ತಕ್ಕಾಗಿದ್ರೆ ನಾವೇ ಎತ್ಬಿಡ್ತಾ ಇದ್ರಿ. ಮುಳ್ಳು ನೋಡಿ ಎಷ್ಟಿದೆ, ಬರೀ ಮುಳ್ಳುಗಿಡನ ಇದೆ. ನನಗೆ ಗೊತ್ತಾಗುತ್ತೆ ಅದು. ನೀವು ಅಲ್ಲೋಗಿ ಬಿದ್ದೋಗಿದ್ರಾ? ನಾವು ಇಲ್ಲಿ ಬಂದು ಬಿಲ್ಬಿಟ್ಟೆ ನಾನು. ಹಂಗೆ ಒಳಗಡೆಯಿಂದ ಬಂದು ನಾನು ಈ ಸೈಡ್ ಬಂದೆ ನಾನು. ಹಾಂ ನಾನು ಅಲ್ಲಿ ಬ್ರೇಕ್ ಹೊಡೆದಿದ್ರೆ ಹಾಂ ಗಾಡಿ ಇದು ಕಂಟ್ರೋಲ್ ಬೇಲಿ ಫುಲ್ ಇದಾಗಿದೆಯಲ್ಲ. ಹಾಂ, ಜಾರುತ್ತೆ ಬೇರೆ, ಜಾರುತ್ತೆ ಅಂದರೆ ಸ್ಕಿಡ್ ಆಗುತ್ತೆ. ಹಾಂ, ಗಾಡಿ ಆಫ್ ಮಾಡಿಸ್ಬೇಕು. ಆಫ್ ಮಾಡೋಕ್ಕೂ ಆಗಲ್ಲ ಅಲ್ಲ, ಮುಳ್ಳಿದೆ. தலைவா சரி ஃபோன் பண்ணிக்கலாம் உங்களுக்கு. பண்ணிட்டேன். சரி ஆறாமல் எடுத்துகிட்டு போங்க. இதில் முள்ளு செடி இருந்தாலும் நம்மளே ஹெல்ப் பண்ணியிருக்கலாம். இல்லை அது அண்டர்ஸ்டாண்ட். ಹೋಗೋಣ. சரி வரோங்க. ಓಕೆ ಬ್ರೋ, ಓಕೆ. ನೋಡಿ ಸ್ನೇಹಿತರೆ, ಆ ಥರ ಇರೋವಾಗ ನಾವು ಏನು ಮಾಡೋಕ್ಕಾಗಲ್ಲ. ಇವ್ರು ಅಲ್ಲಿ ಹಾಕ್ಕೊಂಡಿದ್ದೀವರು, ಇಲ್ಲಿ ಮತ್ತೆ ಇಲ್ಲಿ ಹಾಕ್ಕೊಂಡಿದ್ದಾರೆ ಬಂದು. ಇದು ಯಾವುದೋ ಡ್ಯಾಮ್ ಗುರು. ಯಾವ್ದಿದ್ದು ಡ್ಯಾಮ್ ಅಂತಾನೆ ಗೊತ್ತಾಗ್ತಿಲ್ವಾ? ವೆದರ್ ನೋಡಿ ಸ್ನೇಹಿತರೆ, ವಿಂಟರಲ್ಲಿ ಮಳೆ. ವಾಟ್ ಅ ವೆದರ್ ಮ್ಯಾನ್. ಸೀನ್ ನೋಡಿ ಸ್ನೇಹಿತರೆ, ತೆಂಗಿನ ಮರ, ಬೆಟ್ಟ, ಮೋಡ, ನೀರು. ಅಮೇಝಿಂಗ್ ಮ್ಯಾನ್, ಅಮೇಝಿಂಗ್ ನೇಚರ್. ಒಳ್ಳೆ ರೈಡ್ ಮಿಸ್ ಮಾಡ್ಕೊತ ಇದ್ವಿ. ಈ ಪ್ಲಾನ್ ಏನಾದರೂ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ ಅಂದಿದ್ರೆ ಏನು ಸೀನಿಕ್ ಆಗಿದೆ ಈ ರೂಟ್ ನೋಡಿ. ವಾವ್. ಯಾರು ಬಂದಿರಲ್ಲ ಅನ್ಸುತ್ತೆ ಈ ರೋಡಲ್ಲಿ. What a view man, what a view. ಸಖತ್ತು. ನಿಜವಾಗ್ಲೂ ಈ ರೋಡ್ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಅನ್ಕೊಂತೀನಿ. ಇದು ಯಾರು ಬಂದಿರಲ್ಲ ಈ ರೋಡಲ್ಲಿ. ಅಲ್ಲೊಂದು 10 ಮಿನಿಟ್ಸ್ ಸೀನರಿ ಹೆಂಗಿತ್ತು ಗೊತ್ತಾ? ಸಕ್ಕದಾಗಿತ್ತು. ಒಂದು ಅಕ್ಷರ, ಒಂದು ಲೆಟರ್ ಇಂಗ್ಲೀಷ್ ಇಲ್ಲ ಸ್ನೇಹಿತರೆ. ಯಾವ ಊರು ಅಂತ ನೋಡೋಕ್ಕೆ ಇಲ್ಲೆಲ್ಲ ಎಲ್ಲ ತಮಿಳು. ಈ ಟಾಟಾ ಬರೀ ಬ್ರ್ಯಾಂಡ್ ಮಾತ್ರ ಬ್ಯಾನರ್ಗೆ ಹಾಕಿರೋದು ಇಂಗ್ಲೀಷಲ್ಲಿ ಇದೆ ಅಷ್ಟೇ. ಅಂಗಡಿ ಹೆಸರು ಸಮೇತ, ಏನೇನು ಐಟಮ್ ಸಿಗುತ್ತೆ ಅನ್ನೋದು ಸಮೇತ ಎಲ್ಲ ತಮಿಳೇ ನೋಡಿ. ಪೇಂಟಿಂಗು, ಹಾರ್ಡ್ವೇರ್ಸು ಅಷ್ಟೇ ನನಗೆ ಕಾಣಿಸ್ತಾ ಇರೋದು. ಏನೂ ಅರ್ಥ ಆಗ್ತಿಲ್ಲ. ಯೂರೋ ಗ್ರಿಪ್ಪು 99.9% ಎಲ್ಲ ತಮಿಳಲ್ಲೇ ಬರ್ದಿರೋದು. 0.1% ಮಾತ್ರ ಇಂಗ್ಲೀಷ್ ಯೂಸ್ ಮಾಡಿದ್ದಾರೆ ಅಷ್ಟೇ. ರೋಡ್ ಮೇಂಟೆನೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಡ್ರೈವರ್ಸೇ ಜೋಕರ್ಗಳು ಇಲ್ಲಿ. ಮೇಯ್ನಾಗಿ ಲಾರಿಗಳವರು, ಬಸ್ಗಳವರು ನೋಡಿ. ಇವನ್ಯಾವನೋ ಹೇಯ್ ನಮ್ಮ ಮಗನೇ, ನಾವು ಬರ್ತಿರೋದು ಕಾಣಿಸ್ತಿಲ್ವಾ? ಹಿಂಗೇ ಬರ್ತಾವನೆ ಸ್ಟ್ರೈಟಾಗಿ. ಹೋಳಿ ಮಗ
ಅದೊಂದು ಬೇಜಾರು ಅಷ್ಟೇ. ರೋಡ್ ನೋಡಿ ಸ್ನೇಹಿತರ, ಯಾವ್ದಿದು ಮರಗಳು ರೆಸಾರ್ಟ್ಸ್ ಅಲ್ಲಿ ಇರುತ್ತಲ್ಲ ಅದೆಲ್ಲ ಇದೆ. ನಾವ್ ಇವಾಗ ಹೋಗ್ತಾ ಇರೋದು ಕಾವೇರಿ ಪಟ್ನಂ ಅಂತ ಊರಿಗೆ. ಅಲ್ಲಿ ಮೀನೂಟ ಚೆನ್ನಾಗಿರುತ್ತಂತೆ, ಅಲ್ಲಿ ತಿನ್ಕೊಂಡು ಹಂಗೆ ಮನೆ. ಅದು ರೋಡ್ ಮಾತ್ರ ಸೆಕ್ಸಿ, ಕಾವೇರಿ ಪಟ್ನಂ ರೋಡು. ಮಕ್ಕ ಮುಚ್ಚ ಅಣ್ಣ, ಅದೇನೋ ಲೆಫ್ಟ್ಗಾದ್ರೆ ಹೋಗಿ ಸಾಯಿರೋ ಒಬ್ಬ. ಅಲ್ಲಿಂದ ಸ್ಟ್ರೋಕ್ ಬರೋದಂತ ಇಲ್ಲ ಜಾಯ್ನ್ ಆಗೋದ. ಇಡಿಯಟ್ ಫೆಲೋಸ್. ನಿಜ ಏನು ಬರ್ದಿದಾರೋ ಗೊತ್ತಿಲ್ಲ. A little longer than a few minutes later. ಒಳ್ಳೆ ಮೀನ್ ಸ್ನೇಹಿತರ, ಸಖತ್ತಾಗಿತ್ತು. ಒಳ್ಳೆ ಖಾರ, ಒಳ್ಳೆ ಕ್ವಾಲಿಟಿ ಮೀನು. ಇದು ಬಂದು ನಿಮ್ಗೆ ಕೃಷ್ಣಗಿರಿ ಹತ್ರ ಸಿಗೋದು. ಇದು ಕಾವೇರಿ ಪಟ್ನಂ ಅಂತ ಒಳ್ಳೆ ಕಡೆ ಕರ್ಕೊಂಡ್ ಬಂದಿದ್ರು ಪ್ರವೀಣ್ ಅವರು. ಎರಡೆರಡು ಮೀನ್ ತಗೊಂಡ್ ತಿಂದ್ರಿ ನೋಡಿ. ಇದೆ ಆ ತಮಿಳಲ್ಲಿ ಏನ್ ಬರ್ತಿದಾರೋ ಗೊತ್ತಿಲ್ಲ, MKC ಅಂತ ಮಾತ್ರ ಗೊತ್ತಾಗ್ತಿದೆ. ರಾಕಿ ರಿಚ್ ಕೆಫೆಯಿಂದ ಇಲ್ಲಿ ಕೃಷ್ಣಗಿರಿ, ಐ ಮೀನ್ ಕಾವೇರಿ ಪಟ್ನಮ್ಗೆ ಬರೋ ರೋಡ್ ಅಂತೂ ಸೀನಿಕ್ ರೂಟ್. 45 ಅಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ತಮಿಳಲ್ಲಿ ಬರ್ತಾ ಇದೆ ಸ್ನೇಹಿತರ, ಸ್ಪಾಟಿಫೈ ಅಲ್ಲಿ. ಸೈಕ್ ಅಲ್ವಾ? ತುಂಬಾ ಚೆನ್ನಾಗಿ ರೆಡಿ ಆಯ್ತು. ಹಾ, ಕ್ರೇಜಿ ವೈಬ್. ಇಷ್ಟ ಆಯ್ತಾ ರೈಡು? ಚೆನ್ನಾಗಿ. ಬಾಯ್ ಬಾಯ್. ಹಾಂ ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಎಕ್ಸ್ಪ್ಲೋರ್ ಮಾಡೋಣ, ಹೊಸ ಹೊಸ ಜಾಗಕ್ಕೆ ಹೋಗೋಣ. ಲೆಟ್ಸ್ ಟ್ರಾವೆಲ್, ಲೆಟ್ಸ್ ರೈಡ್, ಲೆಟ್ಸ್ ಎಂಜಾಯ್.